ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಕೆಲವೇ ಗಂಟೆಗಳಷ್ಟೇ ಬಾಕಿ ಉಳಿದಿದೆ. ಈಗಾಗಲೇ ಸಂಪೂರ್ಣವಾಗಿ ಚಾಮುಂಡಿ ಬೆಟ್ಟದ ಆವರಣ ಸಿದ್ಧ ಆಗಿದೆ. ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ CM ಸಿದ್ದರಾಮಯ್ಯ ಹಾಗೂ ದಸರಾ ಉದ್ಘಾಟಕರಾದಂತಹ ಅಬ್ಬ ನಾಗರಾಜ ಅವರು ಚಾಮುಂಡಿ ತಾಯಿಯ ಉತ್ಸವ ಮೂರ್ತಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕವಾಗಿ ಈ ಬಾರಿಯ ದಸರಾವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಜೊತೆಗೆ ದೇವಾಲಯದ ಪ್ರಧಾನ ಅರ್ಚಕರಾದಂತಹ ಶಶಿಶೇಖರ್ ದೀಕ್ಷಿತ್ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಗುರುಗಳ, ಇವತ್ತು ದಸರಾ ಉದ್ಘಾಟನೆ ಆಗ್ತಾ ಇದೆ. ಇವತ್ತು ಎಂಥ ಶುಭಗಳಿಗೆ ಇವತ್ತಿನ ದಿನದ ಬಗ್ಗೆ ಹೇಳೋದಾದರೆ? ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಿಂಬಿಕೆ ಗೌರಿ ನಾರಾಯಣ ನಮೋಸ್ತುತೆ. ನಾಡಹಬ್ಬ ಹಾಗೂ ನವರಾತ್ರಿಯ ಪ್ರತಿಯೊಬ್ಬ ವೀಕ್ಷಕರಿಗೂ ಶುಭಾಶಯಗಳು. ನವರಾತ್ರಿ ಅಂತ ಭಾಳ ವಿಶೇಷವಾದ ಒಂದು ಸಂಗತಿ. ಇಲ್ಲಿ ಚಾಮುಂಡೇಶ್ವರಿಯಲ್ಲಿ ಪುಷ್ಪಾರ್ಚನೆ ಮಾಡುವ ಮುಖಾಂತರವಾಗಿ ನವರಾತ್ರಿಗೆ ಚಾಲನೆ ಕೊಡ್ತಕ್ಕಂಥದ್ದು ವಿಶೇಷವಾಗಿ ಬಂದಿರತಕ್ಕಂಥದ್ದು. ಎಂದಿನಂತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾನ್ಯ ರುದ್ರಾಭಿಷೇಕ, ಪಂಚಾಮೃತ ಅಭಿಷೇಕ, ವಿಶೇಷವಾಗಿ ಬ್ರಾಹ್ಮಿ ಅಲಂಕಾರ ಆಗಿರ್ತಕ್ಕಂಥದ್ದು ಇಂದಿನ ವಿಶೇಷವಾಗಿರ್ತಕ್ಕಂಥದ್ದು. ಬಂದಂಥ ಅತಿಥಿಗಳ ಕೈಲಿ ಪುಷ್ಪಾರ್ಚನೆ ಮಾಡುವ ಮುಖಾಂತರ 9 ಕಾಲದಿಂದ 9 ಶುಭ ಮುಹೂರ್ತದಲ್ಲಿ ಪುಷ್ಪಾರ್ಚನೆ ಮಾಡುವ ಮುಖಾಂತರವಾಗಿ ನವರಾತ್ರಿಗೆ ಚಾಲನೆ ಕೊಡ್ತಕ್ಕಂಥದ್ದು ವಿಶೇಷ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಸೀರೆ ಮತ್ತು ಅಲಂಕಾರದ ಬಗ್ಗೆ ಸಾಕಷ್ಟು ಕಂಗೊಳಿಸಿದೆ ಚಾಮುಂಡಿ ತಾಯಿ ಅಂತ. ಅಂದರೆ ಕಂಗೊಳಿಸಿದೆ ಅಂತಂದರೆ ಬ್ರಾಹ್ಮಿ ಹಂಸಮಾರೂಢ ಮಾಹೇಶ್ವರಿ ಋಷಭಾನಿಧ ಅಂತ ಹೇಳ್ತಾನೆ. ಒಂದೊಂದು ದೇವತೆಗಳಿಗೆ ಒಂದೊಂದು ಅಲಂಕಾರ ಮಾಡುವಾಗ ಒಂದೊಂದು ಪ್ರತಿದಿನ ಒಂದು ಕಲರ್ ಇರ್ತಕ್ಕಂಥದ್ದು. ನಮ್ಮ 7 ದಿನ 7 ಕಲರ್ ಇರುತ್ತಲ್ಲ, ಆ ಕಲರ್ನ ಸಂವಿಧಾನವಾಗಿ ಸಂಬಂಧಿತವಾಗಿ ಪೂಜೆ ಮಾಡ್ತಕ್ಕಂಥದ್ದು ಇನ್ನು ವಿಶೇಷವಾಗಿರ್ತಕ್ಕಂಥದ್ದು. ಬ್ರಾಹ್ಮಿ ಅಲಂಕಾರ ಅಂದರೆ ಹಂಸದ ಮೇಲೆ ಕೂರ್ತಕ್ಕಂಥದ್ದು ಬ್ರಾಹ್ಮಿ. ನಾಳೆ ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚಾಮುಂಡ ಅಂತೇಳಿ ಅಲಂಕಾರ ಮಾಡ್ತಕ್ಕಂಥದ್ದು ಇನ್ನು ವಿಶೇಷ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದಸರಾದಲ್ಲಿ ಯಾವ ರೀತಿಯಾಗಿ ಪೂಜೆಯನ್ನು ಮಾಡಬೇಕು? ಕೆಲವರಿಗೆ ಬೆಟ್ಟಕ್ಕೆ ಬರೋದಕ್ಕಾಗೋದಿಲ್ಲ. ಯಾವ ರೀತಿಯಾಗಿ ಕೆಲವರು ಉಪವಾಸ ಇರ್ತಾರೆ, ಅಂಥವ್ರಿಗೆಲ್ಲ ಯಾವೆಲ್ಲ ಸೂಚನೆ ಎಲ್ಲ ಕೊಡ್ತೀರಾ? ಅಂದರೆ ಪ್ರತಿಯೊಬ್ಬರು ಮನೆಯಲ್ಲಿ ನವರಾತ್ರಿ ಸಂದರ್ಭದಲ್ಲಿ ಗೊಂಬೆ ಕೂರಿಸ್ತಕ್ಕಂಥ ಪದ್ಧತಿ ಇದೆ. ಕೆಲವು ಮನೆಯಲ್ಲಿ ಸಣ್ಣ ಸಣ್ಣ ಮಕ್ಕಳಿಗೆ ಪೂಜೆ ಮಾಡ್ತಕ್ಕಂಥದ್ದು, ಕೆಲವ್ರ ಮನೇಲಿ ಫೋಟೋ ಇಟ್ಟು ಪೂಜೆ ಮಾಡ್ತಕ್ಕಂಥದ್ದು, ಆಮೇಲೆ ಯಂತ್ರಾರ್ಚನೆ ಮಾಡ್ತಕ್ಕಂಥದ್ದು, ದುರ್ಗಾ ಪೂಜೆ ಮಾಡ್ತಕ್ಕಂಥದ್ದು, ಹಾಗೂ ಚಾಮುಂಡೇಶ್ವರಿ ಲಕ್ಷ್ಮೀ ಆರಾಧನೆ ಮಾಡ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು. ಸಾಮಾನ್ಯ ಎಲ್ಲಿ ಯಾವ ಪ್ರಾಂತ್ಯದಲ್ಲಿ ಇರೋರು ಪಕ್ಕದಲ್ಲಿ ಯಾವ ದೇವಸ್ಥಾನ ಇದೆ ಅಲ್ಲಿಗೆ ಹೋಗಬೇಕು. ಹೋಗೋಕ್ಕಾಗದೇ ಇದ್ದರೂ ಚಾಮುಂಡೇಶ್ವರಿ ಫೋಟೋ, ಲಕ್ಷ್ಮೀ ಫೋಟೋ ಅಥವಾ ಸರಸ್ವತಿ ಫೋಟೋ ಇಟ್ಟು ಪೂಜೆ ಮಾಡ್ತಕ್ಕಂಥದ್ದು ಮನೆಯಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು. ಸಣ್ಣ ಮಕ್ಕಳುಗಳಿಗೆ ಕುಂಕುಮ ಕೊಡ್ತಕ್ಕಂಥದ್ದು, ಸಾಯಂಕಾಲದ್ದು ಪೂಜೆ ಮಾಡ್ತಕ್ಕಂಥದ್ದು, ಅವ್ರ ಕೈಲಿ ಹಾಡು ಆಸೆಗಳು ಹೇಳ್ತಕ್ಕಂಥದ್ದು ವಿಶೇಷ ಅಂತ ಹೇಳ್ತೀನಿ. ಬರೋಕ್ಕಾಗದೇ ಇದ್ದವರು ಮನೇಲಿ ಚಾಮುಂಡೇಶ್ವರಿ ಪೂಜೆ ಮಾಡ್ತಕ್ಕಂಥದ್ದು ನವರಾತ್ರಿ ಸಂದರ್ಭ ವಿಶೇಷ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ದಸರಾ ಶುರು ಆಗ್ತಾ ಇದೆ. ಮೈಸೂರು ಕಲರ್ಫುಲ್ಲಾಗಿ ರೆಡಿ ಆಗಿದೆ. ಜೊತೆಗೆ ಅದ್ದೂರಿಯಾದ ದಸರಾ ಮಾಡ್ತಾ ಇದ್ದಾರೆ. ಜಿಲ್ಲಾಡಳಿತಕ್ಕೆ, ಮೈಸೂರಿಗೆ ಬರುವಂಥ ಪ್ರವಾಸಿಗರಿಗೆ, ಮೈಸೂರಿನ ಜನತೆಗೆ ಏನು ಹೇಳ್ತೀರಾ? ಅಂದರೆ ದಸರಾ ಅಂತಕ್ಕಂಥದ್ದು ಮೈಸೂರು ಅಂತ ಹೇಳ್ತಕ್ಕಂಥದ್ದು. ಮೈಸೂರು ಅಂದರೆ ಮೈಸೂರು ದಸರಾ ಎಷ್ಟೊಂದು ಸುಂದರ ಅಂತ ಹಾಡೇ ಬರೆದಿರ್ತಕ್ಕಂಥದ್ದು ನಾವೆಲ್ಲ ಕೇಳಿರ್ತಕ್ಕಂಥದ್ದು. ಪ್ರಾಂತ್ಯದಲ್ಲಿ ಬರ್ತಕ್ಕಂಥದ್ದು ಮೈಸೂರಲ್ಲಿ ಯಾವ್ಯಾವ ಭಾಗದಲ್ಲಿ ಏನೇನು ಮಾಡಿದ್ದಾರೆ, ಏನೇನು ಪುಷ್ಪಾಲಂಕಾರಗಳಿರ್ಬೋದು, ವಿದ್ಯುತ್ ಲೈಟ್ಗಳ ಅಲಂಕಾರ ಮಾಡಿರ್ತಕ್ಕಂಥದ್ದು, ಅರಮನೆಯಲ್ಲೂ ಅಲಂಕಾರ ಮಾಡಿರ್ತಕ್ಕಂಥದ್ದು, ಅರಮನೆಯಲ್ಲಿ ಪೂಜೆ ಪುನಸ್ಕಾರಗಳು ನಡೀತಕ್ಕಂಥದ್ದು, ಎಕ್ಸಿಬಿಷನ್ ಇರ್ತಕ್ಕಂಥದ್ದು ಎಲ್ಲ ಒಂದು ವಿಶೇಷ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ 9 ದಿನಗಳ ಕಾಲ ಅದನ್ನು ನೋಡಿ ಸಂತೋಷ ಪಡ್ತಕ್ಕಂಥದ್ದು ಮೈಸೂರಿಗೆ ಭಾಳ ವಿಶೇಷ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ದೇವಾಲಯದ ಪ್ರಧಾನ ಅರ್ಚಕರಾದಂತಹ ಶಶಿಶೇಖರ್ ದೀಕ್ಷಿತ್ ಅವರ ಮಾತುಗಳು. ಇಲ್ಲೇನು ಕೆಲವೇ ಕ್ಷಣಗಳಲ್ಲಿ CM ಸಿದ್ದರಾಮಯ್ಯನವರು ದಸರಾಗೆ ಅಧಿಕೃತವಾಗಿ ಉದ್ಘಾಟನೆ ಮಾಡ್ತಾರೆ. ದಸರಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಚಾಮುಂಡಿ ತಾಯಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ, ಎಲ್ಲರೂ ಕೂಡ ಭಕ್ತಿ ಭಾವದಿಂದ ಚಾಮುಂಡಿ ತಾಯಿಯನ್ನು ಪ್ರಾರ್ಥನೆ ಮಾಡಿ ಎಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ ಅನ್ನುವಂತಹ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಂಜೀವ್ ಜೊತೆಗೆ ವಿನೋದ್ ಪಡವಾರಳ್ಳಿ, ಬೊಂಬೆ ಕನ್ನಡ, ಮೈಸೂರು. ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಕೆಲವೇ ಗಂಟೆಗಳಷ್ಟೇ ಬಾಕಿ ಉಳಿದಿದೆ. ಈಗಾಗಲೇ ಸಂಪೂರ್ಣವಾಗಿ ಚಾಮುಂಡಿ ಬೆಟ್ಟದ ಆವರಣ ಸಿದ್ಧ ಆಗಿದೆ. ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ CM ಸಿದ್ದರಾಮಯ್ಯ ಹಾಗೂ ದಸರಾ ಉದ್ಘಾಟಕರಾದಂತಹ ಅಬ್ಬ ನಾಗರಾಜ ಅವರು ಚಾಮುಂಡಿ ತಾಯಿಯ ಉತ್ಸವ ಮೂರ್ತಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕವಾಗಿ ಈ ಬಾರಿಯ ದಸರಾವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಜೊತೆಗೆ ದೇವಾಲಯದ ಪ್ರಧಾನ ಅರ್ಚಕರಾದಂತಹ ಶಶಿಶೇಖರ್ ದೀಕ್ಷಿತ್ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಗುರುಗಳ, ಇವತ್ತು ದಸರಾ ಉದ್ಘಾಟನೆ ಆಗ್ತಾ ಇದೆ. ಇವತ್ತು ಎಂಥ ಶುಭಗಳಿಗೆ ಇವತ್ತಿನ ದಿನದ ಬಗ್ಗೆ ಹೇಳೋದಾದರೆ? ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಿಂಬಿಕೆ ಗೌರಿ ನಾರಾಯಣ ನಮೋಸ್ತುತೆ. ನಾಡಹಬ್ಬ ಹಾಗೂ ನವರಾತ್ರಿಯ ಪ್ರತಿಯೊಬ್ಬ ವೀಕ್ಷಕರಿಗೂ ಶುಭಾಶಯಗಳು. ನವರಾತ್ರಿ ಅಂತ ಭಾಳ ವಿಶೇಷವಾದ ಒಂದು ಸಂಗತಿ. ಇಲ್ಲಿ ಚಾಮುಂಡೇಶ್ವರಿಯಲ್ಲಿ ಪುಷ್ಪಾರ್ಚನೆ ಮಾಡುವ ಮುಖಾಂತರವಾಗಿ ನವರಾತ್ರಿಗೆ ಚಾಲನೆ ಕೊಡ್ತಕ್ಕಂಥದ್ದು ವಿಶೇಷವಾಗಿ ಬಂದಿರತಕ್ಕಂಥದ್ದು. ಎಂದಿನಂತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾನ್ಯ ರುದ್ರಾಭಿಷೇಕ, ಪಂಚಾಮೃತ ಅಭಿಷೇಕ, ವಿಶೇಷವಾಗಿ ಬ್ರಾಹ್ಮಿ ಅಲಂಕಾರ ಆಗಿರ್ತಕ್ಕಂಥದ್ದು ಇಂದಿನ ವಿಶೇಷವಾಗಿರ್ತಕ್ಕಂಥದ್ದು. ಬಂದಂಥ ಅತಿಥಿಗಳ ಕೈಲಿ ಪುಷ್ಪಾರ್ಚನೆ ಮಾಡುವ ಮುಖಾಂತರ 9 ಕಾಲದಿಂದ 9 ಶುಭ ಮುಹೂರ್ತದಲ್ಲಿ ಪುಷ್ಪಾರ್ಚನೆ ಮಾಡುವ ಮುಖಾಂತರವಾಗಿ ನವರಾತ್ರಿಗೆ ಚಾಲನೆ ಕೊಡ್ತಕ್ಕಂಥದ್ದು ವಿಶೇಷ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಸೀರೆ ಮತ್ತು ಅಲಂಕಾರದ ಬಗ್ಗೆ ಸಾಕಷ್ಟು ಕಂಗೊಳಿಸಿದೆ ಚಾಮುಂಡಿ ತಾಯಿ ಅಂತ. ಅಂದರೆ ಕಂಗೊಳಿಸಿದೆ ಅಂತಂದರೆ ಬ್ರಾಹ್ಮಿ ಹಂಸಮಾರೂಢ ಮಾಹೇಶ್ವರಿ ಋಷಭಾನಿಧ ಅಂತ ಹೇಳ್ತಾನೆ. ಒಂದೊಂದು ದೇವತೆಗಳಿಗೆ ಒಂದೊಂದು ಅಲಂಕಾರ ಮಾಡುವಾಗ ಒಂದೊಂದು ಪ್ರತಿದಿನ ಒಂದು ಕಲರ್ ಇರ್ತಕ್ಕಂಥದ್ದು. ನಮ್ಮ 7 ದಿನ 7 ಕಲರ್ ಇರುತ್ತಲ್ಲ, ಆ ಕಲರ್ನ ಸಂವಿಧಾನವಾಗಿ ಸಂಬಂಧಿತವಾಗಿ ಪೂಜೆ ಮಾಡ್ತಕ್ಕಂಥದ್ದು ಇನ್ನು ವಿಶೇಷವಾಗಿರ್ತಕ್ಕಂಥದ್ದು.
ಬ್ರಾಹ್ಮಿ ಅಲಂಕಾರ ಅಂದರೆ ಅಂಶದ ಮೇಲೆ ಕೂರ್ತಕ್ಕಂಥದ್ದು ಬ್ರಾಹ್ಮಿ. ನಾಳೆ ಮಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚಾಮುಂಡ ಅಂತೇಳಿ ಅಲಂಕಾರ ಮಾಡ್ತಕ್ಕಂಥ ಇಲ್ಲಿನ ವಿಶೇಷ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದಸರಾದಲ್ಲಿ ಯಾವ ರೀತಿಯಾಗಿ ಪೂಜೆ ಎಲ್ಲ ಮಾಡಬೇಕು, ಕೆಲವರಿಗೆ ಬೆಟ್ಟಕ್ಕೆ ಬರೋದಕ್ಕಾಗೋದಿಲ್ಲ, ಯಾವ ರೀತಿಯಾಗಿ ಕೆಲವರು ಉಪವಾಸ ಇರ್ತಾರೆ, ಅಂಥವ್ರಿಗೆಲ್ಲ ಯಾವೆಲ್ಲ ಸೂಚನೆ ಎಲ್ಲ ಕೊಡ್ತೀರಾ? ಅಂದರೆ ಪ್ರತಿಯೊಬ್ಬರು ಮನೆಯಲ್ಲಿ ನವರಾತ್ರಿ ಸಂದರ್ಭದಲ್ಲಿ ಗೊಂಬೆ ಕೂರ್ಸೋಕ್ಕಂಥ ಪದ್ಧತಿ ಇದೆ. ಕೆಲವು ಮನೆಯಲ್ಲಿ ಸಣ್ಣ ಸಣ್ಣ ಮಕ್ಕಳಿಗೆ ಪೂಜೆ ಮಾಡ್ತಕ್ಕಂಥದ್ದು, ಕೆಲವ್ರ ಮನೇಲಿ ಫೋಟೋ ಇಟ್ಟು ಪೂಜೆ ಮಾಡ್ತಕ್ಕಂಥದ್ದು, ಆಮೇಲೆ ಯಂತ್ರಾರ್ಚನೆ ಮಾಡ್ತಕ್ಕಂಥದ್ದು, ದುರ್ಗಾ ಪೂಜೆ ಮಾಡ್ತಕ್ಕಂಥದ್ದು, ಹಾಗೂ ಚಾಮುಂಡೇಶ್ವರಿ ಲಕ್ಷ್ಮೀ ಆರಾಧನೆ ಮಾಡ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು. ಸಾಮಾನ್ಯ ಎಲ್ಲಿ ಯಾವ ಪ್ರಾಂತ್ಯದಲ್ಲಿ ಇರೋರು ಪಕ್ಕದಲ್ಲಿ ಯಾವ ದೇವಸ್ಥಾನ ಇದೆ ಅಲ್ಲಿಗೆ ಹೋಗಬೇಕು. ಹೋಗೋಕ್ಕಾಗದೇ ಇದ್ದರೂ ಚಾಮುಂಡೇಶ್ವರಿ ಫೋಟೋ, ಲಕ್ಷ್ಮೀ ಫೋಟೋ ಅಥವಾ ಸರಸ್ವತಿ ಫೋಟೋ ಇಟ್ಟು ಪೂಜೆ ಮಾಡ್ತಕ್ಕಂಥದ್ದು ಮನೆಯಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು. ಸಣ್ಣ ಮಕ್ಕಳುಗಳಿಗೆ ಕುಂಕುಮ ಕೊಡ್ತಕ್ಕಂಥದ್ದು, ಸಾಯಂಕಾಲದ್ದು ಪೂಜೆ ಮಾಡ್ತಕ್ಕಂಥದ್ದು, ಅವ್ರ ಕೈಲಿ ಹಾಡು ಆಸೆಗಳು ಹೇಳ್ತಕ್ಕಂಥದ್ದು ವಿಶೇಷ ಅಂತ ಹೇಳ್ತೀನಿ. ಬರೋಕ್ಕಾಗದೇ ಇದ್ದವ್ರ ಮನೇಲಿ ಚಾಮುಂಡೇಶ್ವರಿ ಪೂಜೆ ಮಾಡ್ತಕ್ಕಂಥದ್ದು ನವರಾತ್ರಿ ಸಂದರ್ಭ ವಿಶೇಷ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ದಸರಾ ಶುರು ಆಗ್ತಾ ಇದೆ. ಮೈಸೂರು ಕಲರ್ಫುಲ್ಲಾಗಿ ರೆಡಿಯಾಗಿದೆ. ಜೊತೆಗೆ ಅದ್ದೂರಿಯಾದ ದಸರಾ ಮಾಡ್ತಾ ಇದ್ದಾರೆ. ಜಿಲ್ಲಾಡಳಿತಕ್ಕೆ, ಮೈಸೂರಿಗೆ ಬರುವಂಥ ಪ್ರವಾಸಿಗರಿಗೆ, ಮೈಸೂರಿನ ಜನತೆಗೆ ಏನು ಹೇಳ್ತೀರಾ? ಅಂದರೆ ದಸರಾ ಅಂತಕ್ಕಂಥದ್ದು ಮೈಸೂರು ಅಂತ ಹೇಳ್ತಕ್ಕಂಥದ್ದು. ಮೈಸೂರು ಅಂದರೆ ಮೈಸೂರು ದಸರಾ ಎಷ್ಟೊಂದು ಸುಂದರ ಅಂತ ಹಾಡೇ ಬರೆದಿರ್ತಕ್ಕಂಥದ್ದು ನಾವೆಲ್ಲ ಕೇಳಿರ್ತಕ್ಕಂಥದ್ದು. ಪ್ರಾಂತ್ಯದಲ್ಲಿ ಬಂತಕ್ಕಂಥದ್ದು ಮೈಸೂರಲ್ಲಿ ಯಾವ್ಯಾವ ಭಾಗದಲ್ಲಿ ಏನೇನು ಮಾಡಿದ್ದಾರೆ, ಏನೇನು ಪುಷ್ಪಾಲಂಕಾರಗಳಿರ್ಬೋದು, ವಿದ್ಯುತ್ ಲೈಟ್ಗಳ ಅಲಂಕಾರ ಮಾಡಿರ್ತಕ್ಕಂಥದ್ದು, ಅರಮನೆಯಲ್ಲೂ ಅಲಂಕಾರ ಮಾಡಿರ್ತಕ್ಕಂಥದ್ದು, ಅರಮನೆಯಲ್ಲಿ ಪೂಜೆ ಪುನಸ್ಕಾರಗಳು ನಡೀತಕ್ಕಂಥದ್ದು, ಎಕ್ಸಿಬಿಷನ್ ಇರ್ತಕ್ಕಂಥದ್ದು ಎಲ್ಲ ಒಂದು ವಿಶೇಷ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ 9 ದಿನಗಳ ಕಾಲ ಅದನ್ನು ನೋಡಿ ಸಂತೋಷ ಪಡ್ತಕ್ಕಂಥದ್ದು ಮೈಸೂರಿಗೆ ಭಾಳ ವಿಶೇಷ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ದೇವಾಲಯದ ಪ್ರಧಾನ ಅರ್ಚಕರಾದಂತಹ ಶಶಿಶೇಖರ್ ದೀಕ್ಷಿತ್ ಅವರ ಮಾತುಗಳು. ಇಲ್ಲೆಲ್ಲೂ ಕೆಲವೇ ಕ್ಷಣಗಳಲ್ಲಿ CM ಸಿದ್ದರಾಮಯ್ಯನವರು ದಸರಾಗೆ ಅಧಿಕೃತವಾಗಿ ಉದ್ಘಾಟನೆ ಮಾಡ್ತಾರೆ. ದಸರಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಚಾಮುಂಡಿ ತಾಯಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ, ಎಲ್ಲರೂ ಕೂಡ ಭಕ್ತಿ ಭಾವದಿಂದ ಚಾಮುಂಡಿ ತಾಯಿಯನ್ನು ಪ್ರಾರ್ಥನೆ ಮಾಡಿ ಎಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ ಅನ್ನುವಂತಹ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಂಜೀವತಿಗೆ ವಿನೋದ್ ಪಡವಾರಳ್ಳಿ, ಪಬ್ಲಿಕ್ ಕನ್ನಡ, ಮೈಸೂರು. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. They destroyed our house and our life. ಹಮಾಸ್ ಉಗ್ರರ ದಾಳಿ ಭಯಂಕರವಾಗಿದೆ. ಯಾವ ಮಾಧ್ಯಮವೂ ಇಲ್ಲಿಗೆ ಬರಲು ಧೈರ್ಯ ಮಾಡ್ತಾ ಇಲ್ಲ. ಇಂಥ ಜಾಗಕ್ಕೆ ಎಂಟ್ರಿ ಕೊಟ್ಟಿದೆ ರಿಪಬ್ಲಿಕ್ ಕನ್ನಡ. ಯುದ್ಧ ಭೂಮಿಯಿಂದ ರಿಪಬ್ಲಿಕ್ ಕನ್ನಡ ನೈಜ ವರದಿ. ಬುಲೆಟ್ ತಾಗಿರುವಂತಹ ದೃಶ್ಯಾವಳಿಯನ್ನ ನಿಮ್ಗೆ ತೋರಿಸ್ತಾ ಇದೀನಿ. ನಾನು ನಿಂತಿರುವಂತದ್ದು ಗಾಜಾ ಪಟ್ಟಿಯಲ್ಲಿ. ಹಮಾಸ್ ಬಂಡುಕೋರರು ಹಿಡಿದಿದ್ದ ವೆಪನ್ಗಳಿದು. ಇದು RPG-29 ಲಾಂಚರ್. ಛಿದ್ರಗೊಂಡಿರುವ ಕಟ್ಟಡಗಳು. ಈ ಮನೆಯಲ್ಲಿದ್ದಂತಹ ಬಾಡಿಗಳನ್ನ ಸುಟ್ಟು ಕರಕಲಾಗಿದೆ. 6,000 ಸಾವಿನ ಗಡಿ ದಾಟಿದೆ, ನರಕವನ್ನಾಗಿ ಮಾಡಿಬಿಟ್ಟಿದ್ದಾರೆ. 31 ದಿನಗಳಿಂದ ಯುದ್ಧ ಭೂಮಿಯಲ್ಲಿ ನಿಂತು ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದೆ. That powerful people come from powerful places. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.